ಹಲೋ. ಜೈ ಸದಾನಂದ, ಜೈ ಸದಾನಂದ, ಜೈ ಸದಾನಂದ. ಆರಾಮಿದ್ದೀರಿ? ಆರಾಮಿದ್ದೀರಿ, ನೀವ್ ಆ, ಹೇಗಿದ್ದೀರಿ? ನಾವೇಕಿಷ್ಟು ದುರ್ಬಲರು ಅದನ್ನ ನೋಡಿದ್ದೀರಪ್ಪ, ಭಾರಿ ಅದ್ಭುತ ಅದ ಅದು. ಎಲ್ಲಾ ಪಾಯಿಂಟ್ಸ್ ಗಳು ಹೇಳಿದ್ರೆ ಲಾಸ್ಟಿಗೆ ಎಲ್ಲವನ್ನೂ ಬಿಟ್ಬಿಡು ಅಂತ ಹೇಳಿದ್ರಿ. ಭಾರಿ ಭಾರಿ ಟಾಪಿಕ್ ತಗೊಂಡೋಗಿದ್ದೀರಿ ನೀವು. ಥ್ಯಾಂಕ್ ಯು. ಅದೇ ನೋಡಿದೆ, ಇವತ್ತು ಬೆಳಿಗ್ಗೆ ಒಂದು ಹಾಕಿದ್ರಲ್ಲ, ಅದನ್ನು ನೋಡಿದೆ. ಹಣೆ ಬರ ಬರೆಯೋರು ಯಾರ್ಯಾರು ಅಂತ ಹೇಳಿ. ಆಮೇಲೆ ನಾವೇಕಿಷ್ಟು ನಮ್ಮ ಮನಸ್ಸು ಏಕೆಷ್ಟು ದುರ್ಬಲರು ಅಂತ ಹೇಳಿ. ಓಕೆ. ಆಮೇಲೆ ನಿಮ್ಮ ಮನಿ ಯಜಮಾನಿ ಯಾರು, ಓಹೋ, ಮೂರು ನೋಡ್ಬಿಟ್ರಾ? ಮೂರು ನೋಡಿದೆ. ಮೂರು ನೋಡಿದಾಗ ಮೂರು ಅಂಶಗಳು ಸ್ವಲ್ಪ ವಿಚಾರ ಮಾಡ್ತಾ ಇದ್ದೆ. ಹಾಗೆ ನನ್ನ ಸೊತ್ತಿಗೆ ಇದು ನಮ್ಮ ಮನಸ್ಸು ಏಕೆ ಎಷ್ಟು ದುರ್ಬಲರು ಅನ್ನೋದನ್ನ ನೋಡಿದಾಗ ಲಾಸ್ಟ್ ಹೇಳಿದ ಪಾಯಿಂಟ್ ಭಾರಿ ಇಷ್ಟ ಆಯ್ತು. ಎಲ್ಲವನ್ನು ಬಿಟ್ಬಿಡು ಅಂತ ಹೇಳಿದಲ್ಲ. ನೀವು ಹೆಂಗಂದ್ರೆ ಎಲ್ಲಾ ಪಾಯಿಂಟ್ಗಳು ತಗೊಂಡ್ಬರ್ತೀರಿ, ತಲೆಗೆಲ್ಲ ಹಾಕಿಬಿಟ್ಟು ಆಮೇಲೆ ಬ್ರೈನ್ ವಾಶ್ ಮಾಡಿಬಿಡ್ತೀರಿ ಲಾಸ್ಟಿಗೆ. ಹಂಗ ನಿಜ. ಉಸಿರೇ ಪ್ರಾಣ, ಉಸಿರನ್ನ ಗಮನಿಸ, ಸುಮ್ನಿರು. ಪೂಜೆ ಮಾಡ್ಬೇಕಾ ಮಾಡು, ಗುಡಿಗೆ ಹೋಗ್ಬೇಕಾ ಹೋಗು, ಬೇಡ ಬಿಟ್ಟಾಕ ಅಷ್ಟೇ. ಆರಾಮ್ ನೆಮ್ಮದಿ ನಿದ್ದೆ ಮಾಡಿ. ಲಾಸ್ಟ್ ಪಾಯಿಂಟ್ ಭಾರಿ ಹೇಳಿದ್ರಿ ನೀವು. ನೀನು ತಕ್ಕಂಗೆ ನಿನಗೆ ಏನ್ ಸಿಗ್ಬೇಕು ಅದು ಸಿಗ್ತದ ಅಷ್ಟೇ. ತಿಂದ್ಕೊಂಡು ಹಾಯಾಗಿರ ಅಂತ. ಅದಕ್ಕೂ ಮುಂಚೆ ಏನ್ ಮಾಡಿದ್ರೆ ಎಲ್ಲಾ ವಿಚಾರ ಮಾಡ್ಬೇಕು. ವಿಚಾರ ಸಿಕ್ಕಾಗ ಹಣೆ ಬರ ನೀವೇ ಬದಲಿಸ್ಲೇಬೇಕು. ಹೆಂಡತಿ ಬಂದಾಗ ಬದಲು ಮಾಡ್ತಾರ, ಗುರುಗಳು ಬದಲು ಮಾಡ್ತಾರ, ಮಕ್ಕಳು ಬದಲು ಮಾಡ್ತಾರ ಅಂತೆಲ್ಲ ಹೇಳಿದ್ರಿ. ಹೇಳ್ಬಿಟ್ಟು ಅದೊಂದು ರೀತಿ ಬೇರೆ ಬಂತು. ಆಮೇಲೆ ಯಜಮಾನ ಕರೆಕ್ಟ್, ಆ ಯಜಮಾನಕ್ಕೆ ತಪ್ಪೋ ಸರಿಯೋ ಅವರು ಇದು ವರ್ತನೆಯನ್ನ ಅದನ್ನ ಪಾಲನೆ ಮಾಡ್ಬೇಕು. ಸೊ ಅದು ಮಾಡ್ತಾ ಇಲ್ಲ. ಹಾಗಾಗಿ ಅಶಾಂತಿ ಇದ್ದೇ ಇರ್ತದೆ ಮನೆಯಲ್ಲಿ, ಪ್ರಶಾಂತಿ ಸಿಗದೇ ಇಲ್ಲ. ಅದು ಕಠೋರ ಸತ್ಯ. ಯಾಕಂದ್ರೆ ನಮ್ಮಲ್ಲಿ ಯಾರನ್ನ ಆಗ್ಲಿ, ಯಜಮಾನನಾಗ್ಲಿ ಅಥವಾ ಯಜಮಾನನಾಗ್ಲಿ, ಅವ್ರು ಹೇಳಿದ ಮಾತು ಕೇಳ್ಬೇಕು. ಸೊ ಅದನ್ನ ಕೇಳಲ್ಲ. ಈಗ ಇಡೀ ಜಗತ್ತಿಂದ ಏನಾದ್ರು ಅಂದ ಹೇಳ್ತಿರ್ತಾರೆ ನೀವು. ಯಾಕಂದ್ರೆ ಕೇಳಲ್ಲ. ಯಾಕಂದ್ರೆ ಅವಳು ಅಲ್ಲಿ ನಾನು ಈ ಪೂರಕ ಆಗ್ಬೇಕು, ನೀವು ಸಮನಾದಲ್ಲ ಅಂತ ಒತ್ತಿ ಹೇಳಿದ್ದಾರೆ. ಅದು ಒಂದು ಖಂಡಿತ. ಆದ್ರೆ ಇದು ಬದಲಾವಣೆ ಮಾಡ್ಲಿಕ್ಕೆ ಆಗಲ್ಲ. ಅವರಾಗಿ ಅವ್ರು ತಿಳ್ಕೊಂಡು ಮಾಡ್ಬೇಕು. ನಿಮ್ಮ ಯೋಚನೆಗೆ ನಾನು ಸ್ಪಂದನೆ ಮಾಡ್ತಾ ಹೋದೆ. ಲಾಸ್ಟಿಗೆ ಮೂರನೇದು ಕೇಳಿದಾಗ ಕ್ಲೀನ್ ಬೋರ್ಡ್ ಆಗಿಬಿಟ್ಟೆ. ಎಲ್ಲಾ ಮಾಡತ್ತೀರಿ, ಲಾಸ್ಟಿಗೆ ಏನು ಮಾಡ್ಬೇಡ, ಸುಮ್ಮನೆ ಇಸ್ಬೇಡ. ನೀವು ಏನ್ ಸಿಗ್ಬೇಕಾದ್ರೆ ಸಿಗ್ತದೆ. ಗಾಳಿ ಪಂಚಭೂತಗಳನ್ನ ನೋಡ್ರಿ, ಆರಾಮಿರ್ರಿ. ಮನೆಗೆ ಹೋಗ್ಬೇಕಾ ಹೋಗ್ರಿ, ಪೂಜೆ ಮಾಡ್ಬೇಕಾ ಮಾಡ್ರಿ, ಬೇಡ ಬಿಡ್ರಿ, ಗುಡಿಗೆ ಹೋಗ್ಬೇಕಾ ಹೋಗ್ರಿ, ಬೇಡ ಇಲ್ಲ ಬಿಡಿ, ಏನು ಮಾಡ್ಬೇಡ್ರಿ. ಉಸಿರೊಂದು ಗಮನ ಮಾಡಿದ್ರೆ ಸಾಕು. ಉಸಿರು ನಿಮ್ಗೆ ಏನು, ನಿಮ್ಮ ಹುಟ್ಟಿಸಿದ್ದೇವ್ರು ನಿಮ್ಗೆ ಏನ್ ಸಿಗ್ಬೇಕು, ಯಾವ ಟೈಮ್ ಏನ್ ಕೊಡ್ಬೇಕು ಅದನ್ನ ಕೊಡ್ತಾನೆ. ಅದನ್ನ ತಗೊಂಡ್ಬಿಟ್ಟು ಆರಾಮಿರ್ರಿ. ಅಂತರ್ಮುಖಿ ಸದಾಮುಖಿ ಅಂತ ಹೇಳ್ಬಿಟ್ರಿ. ಅದು ಅದ್ಭುತ ಆಗ್ತದ. ನಿಜವಾಗ್ಲೂ ಕೆಲವು ಯಾವ ಟೈಪ್ ಹೋಯ್ತಿರಪ್ಪ ನೀವು. ಅಪ್ಪಪ್ಪ ಭಯಂಕರ ಸುಮಾರುಗಳು ಬರ್ತಾವಲ್ಲ, ಭಯಂಕರ ಇರ್ತದ. ಅದು ಬರೀ ಕೇಳಿ ಬಿಡೋದಲ್ಲ, ಅರ್ಥ ಮಾಡ್ಕೊಂಡ್ರೆ ಅರ್ಥ ಆಗುತ್ತೆ. ಕೆಲವು ಸುಮ್ನೆ ನೋಡ್ಕೊಂಡು ಹೋಗೋರ್ಗೆ ಏನ್ ಅರ್ಥ ಆಗಲ್ಲ. ಹೌದು, ನೋಡ್ಕೊಂಡು ಹೋಗೋರ್ಗೆ ಅರ್ಥ ಆಗಲ್ಲ. ಅದನ್ನ ಅನುಭವಿಸ್ಬೇಕು. ಹೌದೌದು. ಈಗ ಜಿಲೇಬಿ ತಿಂದ ಬರೀ ಜಿಲೇಬಿ ತಿಂದ್ಬಿಡೋದಲ್ಲ. ಜಿಲೇಬಿ ಸ್ವಾದ ಹೆಂಗದ, ಒಂದೊಂದು ತುಂಡು ತಿಂದಾಗ ಆ ಸ್ವೀಟ್ ಹೆಂಗ ನಮ್ ಗಂಟ್ಲದಾಗ ನಾಲ್ಗಿಗೆ ತಕ್ಕೊಂಡು ಹೋಗ್ತದ ಅನ್ನೋದನ್ನ ಅನುಭವಿಸ್ಬೇಕು. ಹೌದೌದು. ಹಂಗ ನಾ ಬರೀ ನೋಡ್ಲಿಲ್ಲ, ನಾನು ಅನುಭವಿಸ್ತಾ ಹೋದೆ. ನೀವು ಹೇಳಿದ್ದನ್ನ 3 ವಿಡಿಯೋಗಳಲ್ಲಿ ಅನುಭವಿಸ್ತಾ ಹೋದಾಗ 3 ಪಾಯಿಂಟ್ಗಳನ್ನು ಕಲಿತೆ. ಹೌದಲ್ಲ, ಇದು ಹೆಂಗ ನಾವು ಬದಲಾವಣೆ ಮಾಡ್ಕೋಬೇಕು, ನಮ್ಮ ಮನೆಯವರು ನಾವ ಬರ್ಕೋಬೇಕಂತದ್ರಲ್ಲಿ ಇವ್ರು ಹೆಂಗಪ್ಪ. ಆಮೇಲೆ ಶಿಸ್ತು ಇರ್ಬೇಕು ಅಂತೀರ. ಆ ಶಿಸ್ತು ಈಗ ಬಾಡಿಗೆ ಮನೆಗೆ ಬಂದ್ಮೇಲೆ ಆ ಶಿಸ್ತು ಒಂದು ಕಮ್ಮಿ ಆಗಿದೆ. ಯಾಕಂದ್ರೆ ಈ ಮನೆ ವಾತಾವರಣ ಹಂಗದ. ನಿಜವಾಗ್ಲೂ ನೀವು ಹೇಳ್ಬೇಕಂದ್ರೆ ಪಶ್ಚಿಮ ದಿಕ್ಕಿಗದ ಇದು. ಈಗ ಆಲ್ಮೋಸ್ಟ್ ಆಗಿ ಪಶ್ಚಿಮ ದಿಕ್ಕಿಗಿದ್ದಾಗ ಸ್ವಲ್ಪ ಅಲ್ಲಿ ನೆಗೆಟಿವ್ಸ್ ಇರ್ತದಲ್ಲ. ಯಾವ್ದು ಇಲ್ಲ, ಅದು ನಿಮ್ಮ ಮನಸ್ಸಿನಲ್ಲಿ ಮೊದ್ಲೇ ಒಂದು ನೆಗೆಟಿವ್ ಇದೆ. ಪಶ್ಚಿಮ ದಿಕ್ಕಿನಲ್ಲಿ ನೆಗೆಟಿವ್ ಅಂತ ಅನ್ಕೋಬಿಟ್ಟಿರ್ತೀರಿ. ಅಂದ್ರೆ ಪಶ್ಚಿಮ ದಿಕ್ಕು ಭಗವಂತಂದೆ. ಪಶ್ಚಿಮ ದಿಕ್ಕಿನಲ್ಲಿ ಸೂರ್ಯ ಮುಳುಗ್ತಾನೆ. ಸೂರ್ಯ ಮುಳುಗ್ಲಿಲ್ಲ ಅಂದ್ರೆ ಸೃಷ್ಟಿಗೆ ಬೆಲೆನೇ ಇಲ್ಲ, ಎಲ್ಲ ಸುಟ್ಟೋಗುತ್ತೆ. ಅದು ನಮ್ ಅದು ಹೆಂಗ್ ತಕ್ಕ ಹೋಗ್ಬಾರ್ದು ಬಹಳ ಕಷ್ಟ. ನೀನು ಹೇಳೋದು ನಿಜ ಒಪ್ಪಿದೆ. ಬಟ್ ಆದ್ರೆ ಅದು ಮೊದ್ಲಿಂದ ಬೀರೂರ್ ಬಿಟ್ಟಿರ್ತದಲ್ಲ. ಅದೇ ಯಾರೋ ನಿಮ್ ತಾಯಕ್ ತುಂಬವ್ರೆ, ಒಳಗಡೆ ಸೇರ್ಕೊಂಡ್ಬಿಟ್ಟೈತೆ. ಯೋಚನೆ ಮಾಡಿ ನೋಡಿ, ಸೂರ್ಯ ಮುಳುಗ್ಲಿಲ್ಲ ಅಂದ್ರೆ ಯಾವಾಗ್ಲೂ ಬೆಳಕಿದ್ರೆ ಉದ್ಧಾರ ಆಗತ್ತೆ, ಎಲ್ಲ ಸುಟ್ಟೋಯ್ತದೆ. ಹೌದೌದು, ನಿಜ. ಸೊ 8 ಗಂಟೆ 10 ಗಂಟೆ ರಾತ್ರಿ ಕತ್ಲೆ ಆಗ್ಲೇಬೇಕು. ಸೃಷ್ಟಿಯ ನಿಯಮ. ಎಲ್ಲಾ ದಿಕ್ಕುಗಳು ಅವನದೇ ಅನ್ಕೊಂಡ್ರೆ ಏನು ಇಲ್ಲ. ಅಲ್ಲ, ಏನು ಒಟ್ಟು ನಮ್ಗ ಅಲ್ಲ, ಮೊದ್ಲಿಂದ ಪೂರ್ವ ದಿಕ್ಕಿಗಿದೀವಲ್ಲ,
ಯಾವ ದಿಕ್ಕಾದ್ರೇನು ಪೂರ್ವ ದಿಕ್ಕ ಹುಟ್ಟು ಬರ್ತಾನೆ, ಪಶ್ಚಿಮ ದಿಕ್ಕದಲ್ಲಿ ಮುಳುಗ್ತಾನೆ. ಮುಳುಗ್ಲಿಲ್ಲ ಅಂದ್ರೆ ಸೃಷ್ಟಿ ಇಲ್ಲ, ಹುಟ್ಲಿಲ್ಲ ಅಂದ್ರೆ ಸೃಷ್ಟಿ ಇಲ್ಲ. ಬೋತ್ ಈಕ್ವಲ್. ಕರೆಕ್ಟ್. ಆದ್ರೆ ನಾವು ಬಾಯಲ್ಲಿ ಹೇಳ್ತೀವಿ, ಅದನ್ನ ಕೃತಿ ಒಳಗೆ ತರೋದು ತುಂಬಾ ಕಷ್ಟ ಸ್ವಾಮಿ. ಒಳಗಡೆ ಹೋಗಿಲ್ವಲ್ಲ, ನಿಮ್ ತಲೆಗೆ ಹೋಗಿಲ್ವೇ, ಅಲ್ಲ ನಿಮ್ ಹೃದಯಕ್ಕೆ ಹೋಗಿಲ್ವೇ. ಬರೀ ತಲೆನಲ್ಲಿ ಪುಸ್ತಕ ತುಂಬಿಕೊಂಡಿದೆ, ಮಸ್ತಕದಲ್ಲಿ ಪುಸ್ತಕ ಇದೆ, ಹೃದಯಕ್ಕೆ ಭಾವನೆಗಳು ಇಳಿದಿಲ್ವೇ. ಸೃಷ್ಟಿಯ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಸೃಷ್ಟಿಯ ಬಗ್ಗೆ ಭಾವನೆಗಳು ಬರಬೇಕು. ಪ್ರಕೃತಿ ಎಂತ ಅದ್ಭುತವಾಗಿದೆ. ಪ್ರತಿದಿನ ನಾನು ಬೆಳಿಗ್ಗೆ ತರಕಾರಿ ತಿಂತಾ ಇದ್ದೀನಿ, ಆಹಾರ ತಿಂತಾ ಇದ್ದೀನಿ, ಅನ್ನ ತಿಂತಾ ಇದ್ದೀನಿ, ಸೃಷ್ಟಿಯಿಂದ ಸಿಕ್ಕಿದೆ. ಈ ಅನ್ನ ಬರ್ಬೇಕು ಅಂದ್ರೆ ಅದಕ್ಕೆ ಸೂರ್ಯನ ಬೆಳಕು ಬೇಕು, ಅದ್ ಕತ್ಲೇನೂ ಆಗ್ಬೇಕು. ಬಿಸಿಲು ಬೀಳ್ತಾನೆ ಇದ್ರೆ ಗಿಡ ಸುಟ್ಟೋಗ್ಬಿಡುತ್ತೆ, ಮಳೆ ಬರುತ್ತೆ. ಸೃಷ್ಟಿ ಕಡೆ ಗಮನ ಹರಿಸಿದಾಗ ಆವಾಗ ಮನಸ್ಸು ವಿಕಾಸ ಆಗುತ್ತೆ. ಈ ಇವ್ರು ಹೇಳುದೆಲ್ಲ ತಲೆಗೆ ಹೋಗೋದಿಲ್ಲ. ಯಾಕೆ ಸತ್ಯ ಕಣ್ಣು ಕಾಣ್ತಾ ಇದೆಯಲ್ಲ ಘಟನೆಗಳು, ಪ್ರಕೃತಿ. ಸೊ ಸತ್ಯ ಘಟನೆಯನ್ನ ಸ್ವೀಕರಿಸಿ ಅದಕ್ಕೆ ಪೂಜ್ಯ ಮನೋಭಾವ ನಿಮ್ಮ ಮನಸ್ಸಲ್ಲಿ ಬಂದ್ರೆ ಆಗ ನೀವೇ ನಿಜವಾದ ಭಕ್ತ. ಯಾರ ಭಕ್ತ? ಭಗವಂತನ ಭಕ್ತ, ಸೃಷ್ಟಿಯ ಸತ್ಯದ ಭಕ್ತ. ಇನ್ನು ಪೂರ್ತಿ ಆಗಿಲ್ಲ. ಈಗ ನೀವು ಪುಸ್ತಕದ ಭಕ್ತ, ಯಾರು ಹೇಳಿದ ಮಾತುಗಳ ಭಕ್ತ. ಅಲ್ವಾ? ನಿಮ್ಮ ಒಂದು ನಿಂದ ಒಂಚೂರು ಮುಂದೆ ಬರ್ತಾ ಇದ್ದೀನಿ ನಾನು ನಿಜವಾಗ್ಲೂ. ನೀವು ಪರಮ ಭಕ್ತನಾಗಬೇಕು ಅಂದ್ರೆ ಸತ್ಯವನ್ನ ಅರಿಯಬೇಕು. ಯಾವುದು ಸತ್ಯ? ಈಗ ನಿಮ್ಗೊಂದ್ ಸತ್ಯ ಹೇಳ್ತೀನಿ ನೋಡಿ. ಹೇಳಿ. ಜ್ಞಾನ ಕೇಳ್ತಾ ಹೀಗೆ 11 ಗಂಟೆವರೆಗೂ ನಾನು ಫೋನಲ್ಲಿ ಮಾತಾಡ್ತಾ ಇರಿ, ಆವಾಗ ನಿಮ್ಗೆ ಹೊಟ್ಟೆ ಹಸುವಾಗತ್ತೆ. ಹಸಿವೇ ಸತ್ಯ. ಯಾಕೆಂದ್ರೆ ಕಾಲದ ಜೊತೆಯಲ್ಲಿ ನಿಮ್ಮ ದೇಹ ನಡೀತಾ ಇದೆ. ಸೊ ನನ್ನ ಜ್ಞಾನ 1 ಗಂಟೆ 2 ಗಂಟೆ ಮಾತಾಡಿದ್ರೆ ನೀವು ಹೊಟ್ಟೆ ತುಂಬಲ್ಲ. 2 ಗಂಟೆ ಪ್ರವಚನ ಕೇಳಿದ್ರೆ ಹೊಟ್ಟೆ ತುಂಬಲ್ಲ. 9 ಗಂಟೆಗೆ ಹಸುವಾಗತ್ತೆ, ಹೋಗಿ ತಿಂಡಿ ತಿನ್ಬೇಕು ನೀವು. ಸೊ ಆ ತಿಂಡಿಯೇ ಸತ್ಯ. ಯಾಕೆಂದ್ರೆ ನಿಮ್ ದೇಹ ಆ ಸತ್ಯವನ್ನ ಸ್ವೀಕಾರ ಮಾಡ್ಕೊಂಡಿದೆ. ಆ ಜ್ಞಾನ ಸತ್ಯವನ್ನ ನಿಲ್ಸಕ್ ಆಗಲ್ಲ, ಹಸಿವನ್ನ ಜ್ಞಾನ ನಿಲ್ಸಕ್ ಆಗಲ್ಲ. ಹಾಗೆ ಪ್ರಕೃತಿ ಸಹಜವಾಗಿ ಬದುಕೋದನ್ನ ಕಲ್ತ್ರೆ ಎಲ್ಲರಲ್ಲೂ ಭಗವಂತನನ್ನ ನೋಡ್ತೀವಿ, ಎಲ್ಲಾ ಕಡೆ ಭಗವಂತನ ನೋಡ್ತೀವಿ, ನನ್ನಲ್ಲೂ ನೋಡ್ತೀವಿ, ಎಲ್ಲಾ ಕಡೆ ನೋಡ್ತೀವಿ. ಬ್ರಹ್ಮಾಂಡದಿಂದ ಪಿಂಡಾಂಡ. ಅಷ್ಟೇ. ಖುಷಿಯಾಗಿರಿ, ರುಚಿಯಾಗಿ ತಿನ್ಕೊಳ್ಳಿ. ತಿನ್ನೋದನ್ನ ಕರಗಿಸಿ. ಜಾಸ್ತಿ ಬೆಳೆಸ್ತಾರೆ ಕಾಯಿಲೆ ಬರುತ್ತೆ, ಪ್ರಕೃತಿ ನಿಯಮ. ಯಾಕಪ್ಪ ಹೊತ್ಕೊಂಡ್ ತಿರ್ಗ್ತೆ 20 kg ಮಂಡಿ ನೋವು ಬರುತ್ತೆ. ತಿನ್ನೋದನ್ನ ಕರಗಿಸಿ ನಗ್ನಗ್ತಾ ಇರಿ, ಅಷ್ಟೇ ಸಾಕು. ಓಕೆ ಸರ್, ತುಂಬಾ ಧನ್ಯವಾದಗಳು. ಅದೇ ನಿಮ್ದು ವಿಡಿಯೋದಲ್ಲಿ ನೋಡಿದಾಗ ಒಂದು ಸ್ಫೂರ್ತಿ ಬರ್ತದೆ. ಈಗ ಡೈರೆಕ್ಟ್ ಮಾತಾಡಿದಾಗ ಮತ್ತೆಷ್ಟು ಸ್ಫೂರ್ತಿ. ಥ್ಯಾಂಕ್ ಯು. ನೀವೇ ಒಂದು ಎನರ್ಜಿ ಇದ್ದಂಗೆ, ಎನರ್ಜಿ ಬೂಸ್ಟ್. ಹೌದೌದು. ನಿಮ್ ನೋಡ್ತೀನಿ, ನೀವ್ ಹಾಕೋ ವಿಭೂತಿ ಪಟ್ಟಿ, ಮಧ್ಯೆ ಕುಂಕುಮ, ಮತ್ತೆ ಕುತ್ತಿಗೆಗೆ ಹಾಕುವ ಎಲ್ಲ ಸರಗಳೆಲ್ಲ ನೋಡ್ತೀನಿ. ಅದೆಲ್ಲ ನೋಡಿದಾಗ ನನ್ಗೆ ಅನ್ಸುತ್ತೆ, ಏನ್ ಪಾಪ ಇನ್ನು ಪುಸ್ತಕದ ಜ್ಞಾನ ಮಸ್ತಕದಲ್ಲಿದೆ, ಹೃದಯಕ್ಕೆ ಇಳಿದೇ ಇಲ್ವಲ್ಲ ಅಂತ. ಹೌದೌದು, ನಿಜ. ಬರ್ಬೇಕಲ್ಲ ಸ್ವಾಮಿ, ಅದು ಬರ್ಬೇಕಲ್ಲ, ಅದು ಇನ್ನೂ ಇದು ಆಗ್ಬೇಕಲ್ಲ, ಮತ್ತೆ ಇನ್ನು ಪರಿಪಕ್ವ ಆಗ್ಬೇಕು. ಇಲ್ಲ ಅಂದ್ರೇನು, ಅದರಿಂದಾನೇ ನಾನು ಉಳ್ಕೊಂಡಿದ್ದೀನಿ. ಈಗ ರುದ್ರಾಕ್ಷಿಯಿಂದಾನೇ ನಾನು ಕೆಲವೊಂದು ಇದ್ರೊಳಗ ಘಟನೆಯಲ್ಲಿ ಆ ರುದ್ರಾಕ್ಷಿ ಹಾಕಿದ್ರಿಂದಾನೇ ನಾನು ಜೀವಂತ ಉಳ್ಕೊಂಡಿದ್ದೀನಿ. ಹಾಗಾಗಿ ಹಾಕ್ತಾ ಇದ್ದೀನಿ ಅಷ್ಟೇ, ಮತ್ತೊಂದೇನು ಇಲ್ಲ. ವೆರಿ ಗುಡ್. ಮತ್ತೆ ಹಣೆಗೆ ಅಷ್ಟೊಂದು ಬೆಳಿತೀರಲ್ಲ, ಯಾಕೆ? ವಿಭೂತಿ ಅದು ಇದ್ರೆ ಮುಂದಿನವರು ಮಾತನ್ನ ಧಿಕ್ಕರಿಸೋದಿಲ್ಲ ಅಂತ. ಏನು ವಿಷ್ಣು ಮತ್ತ ಬ್ರಹ್ಮ ವಿಷ್ಣು ಮಹೇಶ್ವರರ ಸಂಕೇತ ಅದು. ಅಲ್ಲ, ಅರ್ಥ ಏನು? ಅರ್ಥ ನಾವ್ ಏನ್ ಮಾತಾಡ್ತೀವಲ್ಲ ಅದಕ್ಕೆ ಎದುರು ಉತ್ತರ ಕೊಡಂಗಲ್ಲ ಅವರು. ಇವ್ರು ದೊಡ್ಡ ಸ್ವಾಮಿಗಳು ಅಂತ ಎಸ್ ಅಂತಾರ. ಅಲ್ಲಪ್ಪ, ದೊಡ್ಡ ಸ್ವಾಮಿಗಳು ಅಂತಾರ. ನಾನ್ ದೊಡ್ಡ ಸ್ವಾಮಿ ಅಲ್ವೇ ಅಲ್ಲ. ನಾನು ದೊಡ್ಡ ಸ್ವಾಮಿ ಅಲ್ವೇ ಅಲ್ಲ ಸ್ವಾಮಿ. ನಾನು ಅನ್ನೋದೇ ಇಲ್ಲ ನನ್ನ ಹತ್ರ. ಎಲ್ಲ ಅವಂದು, ಭಗವಂತಂದು. ಎಲ್ಲ ಭಗವಂತಂದು. ಹೌದೌದು. ಆ ಭಗವಂತನ ಹಾಕಂದಾಗ ನಾ ಹಾಕಿರ್ತೀನಿ ಅಷ್ಟೇ, ಇಲ್ಲಂದಿಲ್ಲ. ವೆರಿ ಗುಡ್. ನಮ್ದೇನಿರ್ತದೆ, ನಂದು ಅಂತಕ್ಕಂಥದ್ದು ಎಂತದ್ದು ಇಲ್ಲ. ನಾನು ನಂದು ನನ್ನಿಂದ ಅಂದಿದ್ರೆ ನಾನು ಇವತ್ತಿಗೆ ಎಷ್ಟೋ ಹೋಗೇ ಬಿಡ್ತಿದ್ದೆ. ಆಕ್ಚುಲಿ ಅದು ವಿಭೂತಿ ಹಾಕೋದು ದೇಹ ನಶ್ವರ ಬೂದಿ ಆಗ್ಬಿಡುತ್ತೆ.
ಅನ್ನತಕ್ಕಂತ ಭಾವ ಯಾವಾಗ್ಲೂ ತುಂಬಿರ್ಬೇಕು ಅಂತ. ಓಹೋ ಹಾ ಈಗ ಅದು ಬೂದಿ ಆಗ್ಬಿಡುತ್ತಲ್ಲ, ಶಿವ ಸ್ಮಶಾನವಾಸಿ ಅಲ್ವಾ. ಹೌದೌದು ಸ್ಮಶಾನದಲ್ಲಿರ್ತಕ್ಕಂಥ ಬೂದಿಯನ್ನ ಮೈಗೆ ಯಾಕೆ ಬಳ್ಕೊತಾನೆ ಅಂದ್ರೆ, ಹ್ಮ್ ಈ ದೇಹನು ಈಗ ಒಂದಿನ ಬೂದಿ ಆಗ್ಬಿಡುತ್ತೆ. ನಾವು ಅವ್ರ ಸಂಕೇತವಾಗಿ ಎಲ್ಲಿ ನಾ ಹಚ್ಚಿರ್ತೀನಿ. ಭಸ್ಮದ್ ಹಾಗೆ ಬಳ್ಕೊಳ್ಳೋದಂಗೆ. ಅದಕ್ಕೆ ಅದು ಸಂಕೇತ ಏನಂದ್ರೆ ನಿಮ್ಮ ಅದು ಬಳ್ಕೊಂಡಂಗಲ್ಲ, ಈ ದೇಹ ನಶ್ವರ, ಒಂದಿನ ಬೂದಿ ಆಗ್ಬಿಡುತ್ತೆ ಅಂದಾಗ ಆಗ ಅಶಾಶ್ವತದ ಅನುಭವ ನಿಮಗಾಗಿ, ಆಗ ನೀವು ಸತ್ಯದ ತಿಳುವಳಿಕೆ ಏನಪ್ಪಾ ಅಂದ್ರೆ, ಈ ನಶ್ವರದ ದೇಹದಲ್ಲಿ ಈಶ್ವರನನ್ನ ನಾನು ಸ್ಥಾಪಿಸಿ ನಗನಗ್ತಾ ಎಲ್ಲರ ಜೊತೆ ಖುಷಿಯಾಗಿರ್ಬೇಕು ಇರುವಷ್ಟು ದಿನ ಅನ್ನತಕ್ಕಂಥ ಭಾವ ಬರ್ಬೇಕು ಅದ್ ಬೆಳೆದಾಗ. ಆಯ್ತಾ? ಇನ್ನೊಂದು ಮಧ್ಯೆ ನೀವು ಕೆಂಪಗೆ ಹಾಕ್ತಿರ್ ನೋಡಿ ನಾಮ, ಅದ್ ಯಾಕೆ ಹಾಕ್ತಿರ್ ಹೇಳಿ? ಹೇಳುದಪ್ಪ, ನೀವ್ ಹೇಳ್ಬಿಡುದು. ಯಾಕಂದ್ರೆ ಗೊತ್ತಿರೋದೇ ಆಕ್ಚುಲಿ ಅದು ಒಂದು ನಾಮ ಹಾಕ್ಬಾರ್ದು, ಹಾಕಿದ್ರೆ 3 ನಾಮ ಹಾಕ್ಬೇಕು. 3 ನಾಮ ಯಾಕೆ ಅಂದ್ರೆ, ಅದು ಇಡ ಮತ್ತೆ ಪಿಂಗಳ, ರೈಟ್ ನಾಸ್ಟ್ರಿಲ್ ಲೆಫ್ಟ್ ನಾಸ್ಟ್ರಿಲ್, ಬಲ ಮೂಗು ಎಡ ಮೂಗು ಇದೆ ಅಲ್ವಾ, ಉಸಿರಾಡ್ತೀವಿ ನೋಡಿ. ಒಂದೊಂದ್ಸರಿ ಮಲಗದಾಗ ಒಂದ್ ಕಡೆ ಆಗ್ತಾ ಇರತ್ತೆ, ನೆಗಡಿ ಆದಾಗ ಬಲಗಡೆ ಆಗ್ತಾ ಇರತ್ತೆ, ಎಡಗಡೆ ಆಗ್ತಾ ಇರತ್ತೆ. ನೆಗಡಿ ಆದಾಗ ಎಡಗಡೆ ಜಾಸ್ತಿ ಆದ್ರೆ ಅವಾಗ ನೆಗಡಿ ಜಾಸ್ತಿ ಆಗತ್ತೆ. ಹೌದು. ಅಷ್ಟು ಬಲಗಡೆ ಆದ, ಈಗ ಇಡ ಅಂದ್ ಪಿಂಗಳ ಅಂತ ಕರಿತೀವಿ, ಸೂರ್ಯನಾಡಿ ಚಂದ್ರನಾಡಿ ಅಂತ. ಇಂಗಳ ಪಿಂಗಳ ಅಂತ ಅವೆರಡರ ಮಧ್ಯೆ ಸುಷುಮ್ನ ನಾಡಿ ಇದೆ. ಹೌದು. ಅಂದ್ರೆ ಬಲಮೂಗು ಎಡಮೂಗಿನ ಮಧ್ಯೆ ಸುಷುಮ್ನ ನಾಡಿ. ಕೆಂಪು ನಾಮ ಹಾಕೋದು ಯಾಕಪ್ಪ ಅಂದ್ರೆ, ಸುಷುಮ್ನ ನಾಡಿಯಲ್ಲಿ ಪ್ರಜ್ಞೆಯನ್ನ ಜಾಗೃತಗೊಳಿಸು, ಕುಂಡಲಿನಿ ಯೋಗ. ಅಂದ್ರೆ ಧ್ಯಾನ ಮಾಡಿ ಸುಷುಮ್ನ ನಾಡಿ ಕೆಂಪು ನಾಡಿಯಲ್ಲಿ ಈ ವೈಟ್ ಇರ್ತಲ್ಲ, ಆ ಕಡೆ ಈ ಕಡೆ 3 ನಾಮ, ಎರಡನ್ನು ಬ್ಯಾಲೆನ್ಸ್ ಮಾಡಿ ಕೆಂಪು ನಾಡಿಯಲ್ಲಿ ಸುಷುಮ್ನ ನಾಡಿಯಲ್ಲಿ ಪ್ರಜ್ಞೆಯನ್ನ ಜಾಗೃತಿಗೊಳಿಸಿ ಸಹಸ್ರಾರ ಚಕ್ರದಲ್ಲಿ ಶಾಂತಿಯನ್ನ ಕಾಣಬೇಕು. ಅಂದ್ರೆ ಪಾಸಿಟಿವ್ ನೆಗೆಟಿವ್ ಎರಡೂ ಸೇರಿದಾಗ ಅದ್ಭುತವಾದ ಒಂದು ಶಾಂತತೆ ಸಿಗುತ್ತೆ. ಅದನ್ನ ನೀನು ಅನುಭವಿಸೋ ದಿನ ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡು. ಅಂದ್ರೆ ಪ್ರತಿನಿತ್ಯ ಸ್ಪೈನಲ್ ಕಾರ್ಡ್ಗೆ, ಬೆನ್ನಿನ ಕಡೆಗೆ, ಸಪ್ತ ಚಕ್ರಗಳ ಕಡೆ ಗಮನ ಹರಿಸಿ ಧ್ಯಾನ ಮಾಡು. ದೇಹದಲ್ಲಿರ್ತಕ್ಕಂತ ಎಲ್ಲಾ ಭಾವಗಳನ್ನ ಪಾಸಿಟಿವ್ ನೆಗೆಟಿವ್ ನ ತೆಗೆದಾಕು. ತೆಗೆದ ಹಾಕಿದ ಮೇಲೆ ಸುಷುಮ್ನ ನಾಡಿಯಲ್ಲಿ ಪ್ರಜ್ಞೆನ ಜಾಗೃತಗೊಳಿಸು, ಸೃಷ್ಟಿಯನ್ನ ಸ್ವೀಕರಿಸು, ಶಿವ ಶಕ್ತಿಯನ್ನ ಒಂದುಗೂಡಿಸು. ಅದರ ತತ್ವ ನಾಮ. ಸುಮ್ನೆ ನಾಮ ಬರಲ್ಲ, ವೆಂಕಟರಮಣ ನಾಮ ಇರ್ತದಲ್ಲ, ವೆಂಕಟರಾಮ ಇರೋದು ಅದೇ ಅರ್ಥ. ಸುಮ್ನೆ ನಾಮ ಹಾಕೊಂಡ್ ಗೋವಿಂದ ಅಂತಾರೆ. ಹಾಕೊಂಡ್ಮೇಲೆ ನೀನು ಸಾಧನೆ ಮಾಡ್ಬೇಕು. ಇಡ ನಾಡಿ ಪಿಂಗಳ ನಾಡಿನ ಬ್ಯಾಲೆನ್ಸ್ ಮಾಡ್ಬೇಕು. ಬ್ಯಾಲೆನ್ಸ್ ಮಾಡಿ ಸುಷುಮ್ನ ನಾಡಿಯಲ್ಲಿ ಧ್ಯಾನ ಮಾಡ್ಬೇಕು. ಮತ್ತೆ ನಾವು ಒಂದ್ ಹಾಕಿರ್ತೀವಲ್ಲ, ಅದಕ್ಕೆ ತಪ್ಪು ಅಂತ ಹೇಳಿದ್ದು. ಒಂದ್ ಹಾಕ್ಬಾರ್ದು, ಹಾಕಿದ್ರೆ 3 ಹಾಕ್ಬೇಕು. ಹೌದಾ? ಈಗ ಒಂದ್ ಹಾಕಿ ರೂಢಿ ಆಗಿದ್ದು 3 ಹಾಕೊಂಡ್ರೆ ಮತ್ತೆ ಬೇರೆ ಇದಾಗ್ತದೆ ಇವಾಗ. ಅದಕ್ಕೆ ಇವೆಲ್ಲ ಕನ್ಫ್ಯೂಸ್ ಬೇಡ ಅಂತ ಸುಮ್ನೆ ಎಲ್ಲಾ ಬಿಟ್ಬಿಟ್ಟು ಆಜ್ಞಾ ಚಕ್ರಕ್ಕೆ ಒಂದು ಕುಂಕುಮ ಇಟ್ಕೊಂಡು, ಅದು ಆಜ್ಞಾ ಜ್ಞಾನವನ್ನು ಜಾಗೃತಗೊಳಿಸೋದು ಆಜ್ಞಾ ಚಕ್ರದ ಸಿಂಬಲ್ ಅದು. ಅದನ್ನ ಹಾಕೊಂಡು ನೆಮ್ಮದಿ ಖುಷಿಯಾಗಿರ್ಬೇಕು. ಹಾಕಿದ್ರೆ 3 ನಾಮ ಹಾಕಿ, ಇಲ್ಲ ಬರೀ 3 ಪಟ್ಟಿ ವಿಭೂತಿ ಹಾಕಿ ಆ ಭಾವವನ್ನ ಅರ್ಥ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಕುಂಕುಮ ಇಟ್ಕೊಂಡು ತ್ಯಾಪ್ಕಿರಿ. ಯಪ್ಪ ನಗಬಾಡ್ರಿ, ನೀವು ಏನಾಗ್ತೀರಿ ಹೇಳಿ ನಂಗೆ ಸರಿಯಾಗಿ. ಅಲ್ಲ ಪಾಪ ಬೇಜಾರ್ ಮಾಡ್ಕೊತಿರಂದ್ರೆ, ಏನಾರ ತಪ್ಪು ಮಾತಾಡಿದ್ರೆ ಇಲ್ಲಪ್ಪ ಬೇಜಾರು ಆಯ್ತಾ? ಇದೆ ಸರ್, ಗೊತ್ತಾಯ್ತು. ಜ್ಞಾನ ಅಂದ್ರೆ ಬರೀ ಕುಂಕುಮ ಹಾಕಿದ್ರೆ ಏನಾಗ್ತದೆ? ಬರೀ ಕುಂಕುಮ ಇಟ್ರೆ ಆಜ್ಞಾ ಚಕ್ರದಲ್ಲಿ ನಾನು ಪ್ರತಿನಿತ್ಯ ಜ್ಞಾನವನ್ನು ಪಡೆಯುತ್ತಿದ್ದೇನೆ ಅಂತ. ನಾನು ಆಜ್ಞಾ ಚಕ್ರ ಅಂದ್ರೆ ಜ್ಞಾನ. ಶಿವನ 3ನೇ ಕಣ್ಣು ಅಂತ ಹೇಳಲ್ವಾ, ಅಲ್ಲೇ ನಾವು ಕುಂಕುಮ ಇಡೋದು. ಅದಿಟ್ರೆ ನಾನು ಜ್ಞಾನದ ಆರಾಧಕ, ಜ್ಞಾನವನ್ನು ಪ್ರತಿನಿತ್ಯ ಪಡಿತಾ ಇದ್ದೀನಿ ಅಂತ ಅರ್ಥ. ಹೌದು. ಮತ್ತೆ ಈಗ ಭಜನೆ ಮಾಡಿ ಮತ್ತೆ ಬಂದ ಬರ್ತದಲ್ಲ, ಪಡಿತಾನೆ ಇರ್ತೀವಿ. ಭಜನೆ ಮಾಡ್ತೀವಲ್ಲ, ಅದ್ರಲ್ಲಿ ಜ್ಞಾನ ಬಂದ ಬರ್ತದಲ್ಲ ಮತ್ತೆ. ಅದೇ ಸಿಂಬಲ್. ಕುಂಕುಮ ಇಟ್ಕೊಂಡ್ರೆ ಜ್ಞಾನದ ಆರಾಧಕರು ಅಂತ ಸಾಧಕ ಅವನು. ಸುಮ್ನೆ ಕುಂಕುಮ ಇಟ್ಕೊಂಡು ಹೊರಗಡೆ ಹೋಗ್ತಾರೆ ನೋಡಿ ರಿಯಲ್ ಎಸ್ಟೇಟ್ ಮಾಡೋರು, ರಾಜಕಾರಣಿಗಳು, ಅದಲ್ಲ. ಹೌದೌದು. ಏನಾದಲ್ಲಪ್ಪ, ನಾನು ಪ್ರತಿನಿತ್ಯ ಭಜನೆ ಮಾಡ್ತೇನಲ್ಲ ನಾನು. ಅದೆಲ್ಲ ವೇಸ್ಟ್. ಸುಮ್ನೆ ಕುಂಕುಮ ಇಟ್ಕೊಳ್ಳೋದು ವೇಸ್ಟ್. ಕುಂಕುಮ ಇಟ್ಕೊಂಡ್ಮೇಲೆ ಪ್ರತಿನಿತ್ಯ ಧ್ಯಾನವನ್ನ ಹರಸ್ಬೇಕು, ಅದನ್ನ ಆರಾಧಿಸ್ಬೇಕು. ನಿಜ 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 ನಿಜ. ಆವಾಗ ಕುಂಕುಮ ಇಟ್ಟದ್ದು ಸಾರ್ಥಕ. ನೀವು ಇಲ್ದರೆ ಕುಂಕುಮನು ಇಡಕ್ ಹೋಗ್ಬಾರ್ದು, ತೆಪ್ಪಗಿರ್ಬೇಕು ನಮ್ ತರ. ಹಂಗೆ ಹಂಗೆ ಹಂಗೆ. ಸರಿ ಸರಿ ಸರಿ. ಭಾರಿ ಜ್ಞಾನ ಬಿಡಪ್ಪ. ಅದಿಲ್ಲ ನಿಜವಲ್ಲ.
ಯಾಕಂದ್ರೆ ಸುಮ್ನೆ ಹಾಕೋದಲ್ಲ ಅದು ನಮ್ದೇನು ಅದರಿಂದ ಅವು 3 ಇದ್ವು ಅಂತಂದ್ರೆ ಅದರಿಂದ ನನ್ನ ಜೀವ ಕಾಪಾಡಿದ್ದು. ಈಗ ಅರ್ಥ ಆಯ್ತಾ ನಿಮ್ಗೆ? ಗೊತ್ತಾಯ್ತು. ಹಂಗ ಮಾಡಿ ಇರ್ಲಿ, ಏನಾಗತ್ತ ಫಾಲೋ ಮಾಡಿ, ಬರೋದೆಲ್ಲ ಬರ್ಲಿ, ಹೋಗೋದೆಲ್ಲ ಹೋಗ್ಲಿ, ಆರಾಮಾಗಿರಿ. ನಿಜ ಅದು ಭಾರಿ ಅಬ್ಸರ್ವ್ ಮಾಡಿದಂಗ ನೀವು. ಅದೇ ಬ್ಯಾಂಕಿಗೆ ಹೋಗ್ಬೇಕಾದ್ರೆ ಹಾಕೊಂಡು ಹೋಗಿ ಹನುಮಪ್ಪಂದೆಲ್ಲ ಹಾಕೊಂಡು ಹೋಗಿರ್ತಾರ, ಅವನನ್ನು ನೋಡಿರ್ತೀರ. ಹೌದೌದು, ಈ ವಾಕಿಂಗ್ ಹೋದಾಗೆಲ್ಲ ಸ್ವಲ್ಪ ಸೆಕಿ ಬಾಳ ಇರ್ತದೆ, ಹಿಂಗಾಗಿ ಬರೀ ಒಂದು ಟವೆಲ್ ಹಾಕೊಂಡು ಹೋಗಿರ್ತೇನೆ ನಾನು. ಆಯ್ತಾಯ್ತು, ನಿಲ್ತಾ ಇಲ್ಲ ಸರ್, ಬಸ್ ಮನೆ ನಿಲ್ತಾ ಇಲ್ಲ. ಈಗ ಟೆಂಪರೇಚರ್ ಜಾಸ್ತಿ ಇರೋದ್ರಿಂದ ಈಗ ನೀವ್ ಹೇಳ್ದಂಗ ಒಂದು ತಿಂಗಳಾಗ್ತಾ ಬಂತು ಈಗ. ಹೌದಾ? ಬೆಳಿಗ್ಗೆ ಅಷ್ಟು ಹಾಕೊಂಡಿರ್ತೀನಿ, ಆಮೇಲೆ ಅದು ಕಡೆಗೆ ಹೋಗಿರ್ತದೆ ಬಸ್. ಆಯ್ತಾಯ್ತು, ದೇವರಿಗೆಲ್ಲ ಕಡೆಗೆ ಹೋಗಿಬಿಟ್ಟಿರ್ತದಲ್ಲ ಅದು. ಓಕೆ, ಒಳ್ಳೇದಾಗ್ಲಿ. ಏನೇ ಮಿಸ್ಟೇಕ್ಸ್ ಇದ್ರೆ ಎಲ್ಲ ಭಗವಂತ ನಿಮ್ ಹೊಟ್ಟೆಗೆ ಹಾಕೊಳ್ಳಿ, ಹೊಟ್ಟೆ ದಪ್ಪಕ್ಕೈತೆ. ಇಲ್ಲಪ್ಪ, ಆಗಿದಿಲ್ಲ. ನೀವು ಗುರು, ನೀವೇನು ಫಸ್ಟ್ ಏನದ ರಂಗರಾಜು ಗುರು, ನೀವು ಯೋಗ ಗುರು. ಆಯ್ತಾಯ್ತು, ಥ್ಯಾಂಕ್ ಯು. ಯೋಗದ ಗುರು ಮಾತನ್ನ ಕೇಳೋದ, ಮತ್ತೆ ಇನ್ಯಾರ ಮತ್ ಕೇಳ್ಬೇಕು? ಅದು ಭಾರಿ ಹೇಳ್ತೀರಪ್ಪ ನೀವು, ಅದ್ಭುತ. ಥ್ಯಾಂಕ್ ಯು. ನಿಮ್ಮ ಒಂದು ಮಾತೇ ನಮ್ಗೆ ಸ್ಪಿರಿಟ್ ಆಗಿರ್ತದೆ. ಥ್ಯಾಂಕ್ ಯು. ಒಳ್ಳೇದಾಗ್ಲಿ.